ಇವತ್ತಿನ ವಿಶೇಷ ಬದನೆಕಾಯಿ ಪಲ್ಯ, ರೊಟ್ಟಿ, ಚಪಾತಿ ಹಾಗೂ ಗೀ ರೈಸ್‌ಗೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್. ಇದನ್ನು ರುಚಿಯಾಗಿ, ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು 1/4 ಕೆಜಿಯಷ್ಟು ಬದನೆಕಾಯಿ. ಇಷ್ಟು ಸಾಮಗ್ರಿಯಿಂದ ನಮಗೆ 3ರಿಂದ 4 ಜನಕ್ಕೆ ಆಗುವಷ್ಟು ಪಲ್ಯ ಆಗುತ್ತೆ. ಇಲ್ಲಿ ನಾನು ಈ ರೀತಿ ಪರ್ಪಲ್ ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ, ಉದ್ದಕ್ಕೆ ತೆಳ್ಳಗೆ ಇರೋದು. ಯಾವ ಬದನೆಕಾಯಿ ತೊಗೊಳ್ಳಿ, ಆದರೆ ಮುಖ್ಯವಾಗಿ ಎಳೆ ಬದನೆಕಾಯಿ ತೊಗೊಳ್ಳಿ, ಜಾಸ್ತಿ ಬೀಜ ಇರಬಾರ್ದು. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಎಳೆ ಬದನೆಕಾಯಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಎತ್ತಿದಾಗ ಕೈನಲ್ಲಿ ಹಿಡ್ಕೊಂಡಾಗ ಅದು ಭಾರ ಇರಬಾರ್ದು, ಹಾಗೆಯೇ ಮುಟ್ಟಿದಾಗ ಸ್ವಲ್ಪ ಸಾಫ್ಟಾಗಿರಬೇಕು. ಆವಾಗ ಗೊತ್ತಾಗುತ್ತೆ ಅದು ಎಳೆ ಬದನೆಕಾಯಿ. ನೋಡಿ, ಇದರಲ್ಲಿ ಬೀಜ ಇಲ್ಲ. ಎಲ್ಲ ಬದನೆಕಾಯಿನೂ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದು ಸಹ ಚಟಪಟ ಅನ್ನಬೇಕು. ಹಾಗಾಗಿ ಅದನ್ನ ಲಾಸ್ಟ್ಗೆ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಹುರಿದ್ಬಿಟ್ಟು ಅದು ಆರಿದ ಮೇಲೆ ಬ್ಲೆಂಡರಿಗೆ ಹಾಕ್ಕೊಂಡು 1ರಿಂದ 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟು ತುಂಬಾ ರುಚಿ ಕೊಡುತ್ತೆ ಈ ಬದನೆಕಾಯಿ ಪಲ್ಯಗೆ. ಇವತ್ತು ಇದನ್ನ ಪೇಸ್ಟ್ ಮಾಡೋದಕ್ಕೆ ಅಗ್ಯಾರೋ ರೀಗಲ್ ಬ್ಲೆಂಡರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಪೇಸ್ಟ್ ರೆಡಿ ಇದೆ. ಇದನ್ನ ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಈಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಆ ಎಣ್ಣೆ ಸ್ವಲ್ಪ ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ 1 ಟೀ ಸ್ಪೂನಷ್ಟು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮೆಣಸು ಸಾಸಿವೆ ಥರ ಚಿಟಪಟ ಅಂತ ಸಿಡಿಬೇಕು, ಆವಾಗಲ ರುಚಿ ಹೆಚ್ಚು ಬರುತ್ತೆ, ಖಾರ ಬರೋದಿಲ್ಲ. ಮೆಣಸು ಚೆನ್ನಾಗಿ ಸಿಡಿದ ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ 1/4 ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯ ಕಲರ್ ಚೇಂಜ್ ಆಗಬೇಕು, ಜೀರಿಗೆನೂ ಸಹ ಕಲರ್ ಚೇಂಜ್ ಆಗಬೇಕು. ಮೆಂತ್ಯ ಜೀರಿಗೆ ಬೇಗ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಅದಾದಮೇಲೆ 15 ಬೆಳ್ಳುಳ್ಳಿಯನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈ ಸಮಯದಲ್ಲಿ ಒಂದು ಹಣ್ಣಾಗಿರೋಂಥ ಟೊಮೆಟೊನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿಗೆ ನಾವು ಹುಣಸೆ ಹಣ್ಣನ್ನು ಸಹ ಸೇರಿಸೋದ್ರಿಂದ 1 ಟೊಮೆಟೊ ಹಣ್ಣು ಸಾಕು. ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ನಾವು ಮೊದಲೇ ಕಟ್ ಮಾಡ್ಕೊಂಡಂಥ ಬದನೆಕಾಯಿ ತುಂಡುಗಳನ್ನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ನೀರಿಗೆ ಯಾಕೆ ಹಾಕಿಟ್ಕೊಳ್ತೀವಿ ಅಂದರೆ ಅದು ಕಪ್ಪಾಗೋದಿಲ್ಲ, ಸಾಫ್ಟಾಗಿ ಇರುತ್ತೆ ಅಂತ. ಅದನ್ನು ನೀರಿಗೆ ಹಾಕ್ತಾನೆ ಹಾಗೆ ಇಟ್ಬಿಟ್ರೆ ಕಪ್ಪಾಗಿ ಹೋಗ್ಬಿಡುತ್ತೆ, ರಫ್ ಆಗಿ ಹೋಗ್ಬಿಡುತ್ತೆ. ಈಗ ಬದನೆಕಾಯಿ ಬಾಡಿಸ್ಕೋಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಬದನೆಕಾಯಿ ಉಪ್ಪನ್ನು ಹೀರುತ್ತೆ, ಬೇಗನೂ ಸಹ ಬಾಡುತ್ತೆ. ಈಗ ನೋಡಿದರೆ ಬದನೆಕಾಯಿ ಸ್ವಲ್ಪ ಮಟ್ಟಿಗೆ ಸಾಫ್ಟಾಗಿದೆ, ಈರುಳ್ಳಿ ಟೊಮೆಟೊ ಅಂತೂ ಪೂರ್ತಿ ಸಾಫ್ಟಾಗಿದೆ. ಈ ಹಂತದಲ್ಲಿ 1 ಟೀ ಸ್ಪೂನಷ್ಟು ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಕೆಂಪು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಇದಕ್ಕೆ ಸಾಮಗ್ರಿ ಮುಖ್ಯವಾಗಿ ಬೇಕಾಗಿರೋದು. ಈಗ ಪುಡಿಗಳನ್ನೆಲ್ಲ ಹಾಕಿದ ಮೇಲೆ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಪುಡಿ ಆ ಸಾಮಗ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ನೆಲ್ಲಿಕಾಯಿ ಸೈಜಿನ ಹುಣಸೆ ಹಣ್ಣನ್ನು 100 ml ನೀರಿನಲ್ಲಿ ನೆನೆಸಿ ಆ ರಸನ ಇವಾಗ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಸೇರಿಸಾಗಿದೆ. ನಾನು ಮೊದಲೇ ಹೇಳಿದೆ 1 ಟೊಮೆಟೊ ಹಣ್ಣು ಸಾಕು, ಯಾಕೆ ಅಂದರೆ ಹುಣಸೆ ರಸ ಹಾಕೋದ್ರಿಂದ ಹುಳಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಈಗ ಮುಚ್ಚಿಬಿಟ್ಟು 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋದನ್ನ. ಹೀಗೆ ಬೇಯಿಸೋದ್ರಿಂದ ಹುಣಸೆ ರಸದ ಹಸಿ ವಾಸನೆ ಹೋಗುತ್ತೆ. ಹಾಗೇನೂ ಸಹ ಬದನೆಕಾಯಿ ಹುಣಸೆ ರಸದಲ್ಲಿ ಬೇಯೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಈ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ಹುಣಸೆ ರಸ ಹಾಕಿದ ಮೇಲೆ ದಯವಿಟ್ಟು ಸ್ವಲ್ಪ ಕುದಿಸಿ, ಆವಾಗ ಹಸಿ ವಾಸನೆ ಹೋಗುತ್ತೆ, ಇಲ್ಲಾಂದರೆ ಪಲ್ಯ ಚೆನ್ನಾಗೋದಿಲ್ಲ. ಈಗ ಲಾಸ್ಟಿಗೆ ನಾವು ಮೊದಲೇ ಪೇಸ್ಟ್ ಮಾಡ್ಕೊಂಡಂಥ ಕಡಲೆಕಾಯಿ ಬೀಜ ಎಳ್ಳಿನ ಪೇಸ್ಟ್ನ ಈಗ ಸೇರಿಸ್ತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೆ. ಆ ಪೇಸ್ಟ್ನ ಹಾಕಿದ ಮೇಲೆ ಕಲ್ಲರೂ ಸಹ ಚೇಂಜ್ ಆಗಿದೆ, ಈ ಕನ್ಸಿಸ್ಟೆನ್ಸಿನೂ ಸಹ ಚೇಂಜ್ ಆಯಿತು. ಇವಾಗ ಮುಚ್ಚಿಬಿಟ್ಟು 1ರಿಂದ 2 ನಿಮಿಷ ಬೇಯಿಸಿ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಆ ಪೇಸ್ಟನ್ನ ಹಾಕಿದ ಮೇಲೆ. ಇವಾಗ ನೋಡಿದರೆ ಘಮ ಅನ್ನುವಂಥ ರುಚಿಯಾಗಿರುವಂತಹ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಕೊನೆಗೆ ಕೊತ್ತಂಬರಿ ಎಲೆನಾದರೂ ಹಾಕ್ಬೋದು, ಇಲ್ಲ ಕರಿಬೇವಿನ ಎಲೆನಾದರೂ ಹಾಕ್ಬೋದು. ಸಿಂಪಲ್ಲಾಗಿ ಮಾಡುವಂಥ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಯಾವುದೇ ಕಾಯಿ ಬೇಡ, ಜಾಸ್ತಿ ಮಸಾಲೆ ಪುಡಿಗಳು ಬೇಡ. ಮನೆಯಲ್ಲಿ ಇರುವಂಥ ಸಾಮಗ್ರಿನ ಉಪಯೋಗಿಸಿ ರುಚಿಯಾಗಿ ಏನಾದ್ರು ತಕ್ಷಣವಾಗಿ ಮಾಡಬೇಕು ಅಂತಂದರೆ ನೋಡಿ, ಇದು ಎಕ್ಸಲೆಂಟ್ ರೆಸಿಪಿ. ಈ ಬದನೆಕಾಯಿ ಪಲ್ಯ ವೆರೈಟಿ ರೈಸ್ ಜೊತೆ ಚೆನ್ನಾಗಿರುತ್ತೆ. ಬರೀ ಅನ್ನ ಜೊತೆ ಹಾಕ್ಕೊಂಡು ಸಹ ಕಲಿಸ್ಕೊಂಡು ತಿನ್ಬೋದು, ಎಕ್ಸಲೆಂಟ್ ಆಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗಂತೂ ಹೇಳೋದೇ ಬೇಡ, A1 ಕಾಂಬಿನೇಷನ್ನು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.